ಶಾಸಕ ತೆಂಗಿನಕಾಯಿ ಬಿಎಲ್ಒ ಮೇಲೆ ಪ್ರಭಾವ, ಇಸಿಐ ಮಾರ್ಗಸೂಚಿಗಳ ಉಲ್ಲಂಘನೆ, ರಜತ್ ಗಂಭೀರ ಆರೋಪ. ಹುಬ್ಬಳ್ಳಿ ಧಾರವಾಡ ಕೇಂದ್ರ ವಿಧಾನಸಭಾ ಕ್ಷೇತ್ರದ ಬೂತ್ ಸಂಖ್ಯೆ 179ರಲ್ಲಿ ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯು ಇದೀಗ ತೀವ್ರ ವಿವಾದಕ್ಕೆ ಗುರಿಯಾಗಿದೆ. ಬೂತ್ ಮಟ್ಟದ ಅಧಿಕಾರಿ ಬಿಎಲ್ಒ ನಂದಿನಿ ಕುಲಕರ್ಣಿ ಅವರು ಮನೆ ಮನೆಗೆ ತೆರಳಿ ಎನ್ಯುಮರೇಷನ್ ನಮೂನೆಗಳನ್ನು ವಿತರಿಸುವಾಗ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಅವರೊಂದಿಗೆ ಭಾಗವಹಿಸಿರುವುದಾಗಿ ಚುನಾವಣಾ ಆಯೋಗದ ಮಾರ್ಗಸೂಚಿಗಳ ಗಂಭೀರ ಉಲ್ಲಂಘನೆಯಾಗಿದೆ. ಚುನಾವಣಾ ಆಯೋಗದ ನಿಯಮದ ಪ್ರಕಾರ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸುವಾಗ ಬಿಎಲ್ಒ ಜೊತೆ ಅಧಿಕೃತವಾಗಿ ನೇಮಕಗೊಂಡ ಬೂತ್ ಮಟ್ಟದ ಏಜೆಂಟ್ಗಳು ಮಾತ್ರ ಇರಬೇಕು. ಆದರೆ ಮಹೇಶ್ ತೆಂಗಿನಕಾಯಿ ಅವರು ಬೂತ್ ಸಂಖ್ಯೆ 179ರ ಅಧಿಕೃತ ಬಿಜೆಪಿ ಬಿಎಲ್ಯೂ ಅಲ್ಲ. ಅದೇ ರೀತಿ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದ ಬಿಜೆಪಿಯ ಬಿಎಲ್ಎನೂ ಅಲ್ಲ. ಬಿಎಲ್ಒ ಜೊತೆ ಮನೆ ಮನೆಗೆ ತೆರಳಿ ಬೂತ್ ಸಂಖ್ಯೆ 179ರಲ್ಲಿ ಅಲ್ಪಸಂಖ್ಯಾತರು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಶಾಸಕರ ಉಪಸ್ಥಿತಿಯು ಈ ಸಮುದಾಯಗಳ ಮತದಾರರ ಪಟ್ಟಿಯಿಂದ ಕೈ ಬಿಡಲು ಬಿಎಲ್ಒ ಮೇಲೆ ಪ್ರಭಾವ ಮಾಡುವ ಉದ್ದೇಶವನ್ನು ಹೊಂದಿದ್ದಾರೆ. ಹಳೆಯ ವಿವಾದದ ನೆರಳು. ಇದೇ ಬೂತ್ನಲ್ಲಿ ಜನವರಿ 2026ರಲ್ಲಿ ಕುಟುಂಬದ ಮ್ಯಾಪಿಂಗ್ ಪ್ರಕ್ರಿಯೆಯ ಸಂದರ್ಭದಲ್ಲಿ ಸುಜಾತ ಹಂಡಿ ಎಂಬುವವರು ಮತದಾರರೊಂದಿಗೆ ಅಸಭ್ಯವಾಗಿ ವರ್ತಿಸಿದ ಮತ್ತು ಅವರನ್ನು ದುರ್ವರ್ತನೆಯಿಂದ ನಡೆಸಿಕೊಂಡ ಘಟನೆ ನಡೆದಿತ್ತು. ಈಗ ಅದೇ ಬೂತ್ನಲ್ಲಿ ಇಂತಹ ಬೆಳವಣಿಗೆಗಳು ನಡೆಯುತ್ತಿರುವುದು ಸ್ಥಳೀಯರಲ್ಲಿ ಆತಂಕ ಮತ್ತು ಅಸಮಾಧಾನವನ್ನು ಮೂಡಿಸಿದೆ. ಚುನಾವಣಾ ಆಯೋಗದ ನಿಯಮಗಳೇನು? ಭಾರತೀಯ ಚುನಾವಣಾ ಆಯೋಗದ ಮಾರ್ಗಸೂಚಿಗಳ ಪ್ರಕಾರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳಲು ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳು ತಮ್ಮ ಬಿಎಲ್ಎಗಳನ್ನು ನೇಮಿಸಬಹುದು. ಇವರು ಕೇವಲ ಅವ್ಯವಸ್ಥೆಗಳನ್ನು ಗಮನಿಸಬೇಕು ಮತ್ತು ಚುನಾವಣಾ ಆಯೋಗಕ್ಕೆ ಮಾಹಿತಿ ನೀಡಲು ಮಾತ್ರ ಅಧಿಕಾರ ಹೊಂದಿರುತ್ತಾರೆ. ಇವರು ಬಿಎಲ್ಒಗಳ ದೈನಂದಿನ ಕಾರ್ಯಗಳಲ್ಲಿ ಅಥವಾ ಫಾರ್ಮ್ ವಿತರಣೆಯಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ. ಚುನಾಯಿತ ಪ್ರತಿನಿಧಿಗಳು ಈ ಪ್ರಕ್ರಿಯೆಯಲ್ಲಿ ನೇರವಾಗಿ ಭಾಗವಹಿಸುವುದು ನಿಯಮಬಾಹಿರವಾಗಿದೆ. ಈ ಘಟನೆಯ ಕುರಿತು ಸ್ಥಳೀಯ ಸಾರ್ವಜನಿಕರು ಮತ್ತು ವಿರೋಧ ಪಕ್ಷದ ನಾಯಕರು ಚುನಾವಣಾ ಆಯೋಗ ತಕ್ಷಣವೇ ಮಧ್ಯಪ್ರವೇಶಿಸಿ ತನಿಖೆ ನಡೆಸಬೇಕು ಮತ್ತು ಬೂತ್ ಮಟ್ಟದಲ್ಲಿ ಪಾರದರ್ಶಕತೆಯನ್ನು ಖಚಿತಪಡಿಸಬೇಕೆಂದು ಒತ್ತಾಯಿಸಿದ್ದಾರೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರ ಗೈಡ್ಲೈನ್ಸ್ ಪ್ರಕಾರ ಒಂದು ಬೂತ್ ಒಳಗೆ ಒಬ್ಬ ಬೂತ್ ಲೆವೆಲ್ ಆಫೀಸರ್ ಮನೆ ಮನೆಗೆ ಹೋಗಿ ಎನ್ಯುಮರೇಷನ್ ಫಾರ್ಮ್ ಕೊಡ್ಬೇಕಾರೆ ವಿಶೇಷವಾಗಿ ಆ ಯಾವ ಸ್ಪೆಸಿಫಿಕ್ ಬೂತ್ ಇರ್ತೈತಿ ಆ ಬೂತಿನ BLA2 ಏಜೆಂಟ್ ಇರಬೇಕು ಅಥವಾ ಆ ವಿಧಾನಸಭಾ ಮತಕ್ಷೇತ್ರದ BLA1 ಯಾವ ಪೊಲಿಟಿಕಲ್ ಪಾರ್ಟಿಯಿಂದ ರಾಜ್ಯಾಧ್ಯಕ್ಷರು ನೇಮಿಸಿರ್ತಾರೋ ಅವ್ರು ಇರಬೇಕು. ಬಟ್ ಮಹೇಶ್ ತೆಂಗಿನಕಾಯಿ ಅವರು ಭಾರತೀಯ ಜನತಾ ಪಾರ್ಟಿಯಿಂದ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರಕ್ಕೆ ನೇಮಿಸಲ್ಪಟ್ಟಂಥ BLA1 ಅಲ್ಲ. ಆಮೇಲೆ ವಿಶೇಷವಾಗಿ 179ನೇ ಬೂತಿನ BLA2 ಇಲ್ಲ. ಅವರು ಈ ಪ್ರಭಾವ ಬೀರಿಸಿ ನಾನು ಶಾಸಕನಿದ್ದೀನಪ್ಪ ಅನ್ನುವಂಥ ಪ್ರಭಾವ ಬೀರಿಸಿ ಕೆಲಸ ಏನು ಮಾಡತ್ತಾರಲ್ಲ, ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರ ಗೈಡ್ಲೈನ್ಸ್ನ ಮಾರ್ಗಸೂಚಿಯನ್ನು ಧಿಕ್ಕರಿಸಿ ಅದರ ವಿರುದ್ಧವಾಗಿ ಅವ್ರು ನಡೆಯಕತ್ತಾರೆ. ಅದಕ್ಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ಕೂಡಲೇ ಮಹೇಶ್ ತೆಂಗಿನಕಾಯಿ ಅವ್ರ ಮೇಲೆ ಪ್ರಕರಣ ದಾಖಲಿಸಬೇಕು ಮತ್ತು ಆ BLA ಅವ್ರನ್ನ ಆ ಕೆಲಸದಿಂದ ಅವ್ರನ್ನ ವಜಾ ಮಾಡಬೇಕು ಮತ್ತು ಭಾಳ ಪಾರದರ್ಶಕವಾಗಿ SIR ಪ್ರಕ್ರಿಯೆಯಲ್ಲಿ ಮತದಾರರು ಪಾಲ್ಗೊಳ್ಳುವಂತೆ ಮಾಡಿಕೊಡ್ಬೇಕಂತೇಳಿ ನಾನು ಕೇಳ್ಕೊತೇನೆ.